ಸ್ನೇಹಿತರೆ, ದೆಹಲಿ ಸುಲ್ತಾನರ ಇತಿಹಾಸದಲ್ಲಿ ಅತ್ಯಂತ ವಿವಾದಾತ್ಮಕ ಸುಲ್ತಾನನೆಂದರೆ ಅದು ಮೊಹಮ್ಮದ್ ಬಿನ್ ತೊಗಲಕ್. ಈ ಯುಗದ ಆಶ್ಚರ್ಯಕರ ವ್ಯಕ್ತಿ, ಹುಚ್ಚು ದೊರೆ, ನತದೃಷ್ಟ ದೊರೆ ಎಂದೆಲ್ಲ ಕರೆಸಿಕೊಳ್ಳುವ ಮೊಹಮ್ಮದ್ ಬಿನ್ ತೊಗಲಕ್ನನ್ನ ಬುದ್ಧಿವಂತ ಎನ್ನಬೇಕೋ ಅಥವಾ ದಡ್ಡ ಎಂದು ಕರೆಯಬೇಕೋ ಎಂಬ ಗೊಂದಲ ಇತಿಹಾಸಕಾರರಲ್ಲಿ ಇದೆ. ಸತ್ಯಾಂಶವೇನೆಂದರೆ ದೆಹಲಿ ಸಿಂಹಾಸನವೇರಿದ ಬಹುತೇಕ ಸುಲ್ತಾನರಿಗಿಂತಲೂ ಮೊಹಮ್ಮದ್ ಬಿನ್ ತೊಗಲಕ್ ಹೆಚ್ಚಿನ ಶಿಕ್ಷಣ ಪಡೆದಿದ್ದ, ಜೊತೆಗೆ ಅವರೆಲ್ಲರಿಗಿಂತ ಹೆಚ್ಚಿನ ಜ್ಞಾನ ಸಂಪಾದಿಸಿದ್ದ. ತೊಗಲಕ್ ಸಂತತಿಯ ಸ್ಥಾಪಕ ಗಿಯಾಸುದ್ದೀನ್ ತೊಗಲಕ್ಕನ ಮಗನಾಗಿ ಜನಿಸಿದ ಮೊಹಮ್ಮದ್ ಬಿನ್ ತೊಗಲಕ್ ಬಾಲ್ಯದಲ್ಲಿಯೇ ಉತ್ತಮ ಶಿಕ್ಷಣ ಪಡೆದುಕೊಂಡಿದ್ದ. ವೈದ್ಯಶಾಸ್ತ್ರ, ಖಗೋಳಶಾಸ್ತ್ರ, ತರ್ಕಶಾಸ್ತ್ರ, ಗಣಿತಶಾಸ್ತ್ರದಲ್ಲಿ ಹೆಚ್ಚಿನ ಜ್ಞಾನವಿತ್ತು. ಇದಲ್ಲದೆ ತೊಗಲಕ್ ಅರೇಬಿಕ್ ಮತ್ತು ಪರ್ಷಿಯನ್ ಭಾಷೆಗಳಲ್ಲಿ ಪಾಂಡಿತ್ಯ ಸಾಧಿಸಿದ್ದ. 1325ರಲ್ಲಿ ಗಿಯಾಸುದ್ದೀನನ ಸಾವಿನ ನಂತರ ದೆಹಲಿ ಸಿಂಹಾಸನ ಅಲಂಕರಿಸಿದ ಮೊಹಮ್ಮದ್ ಬಿನ್ ತುಘಲಕ್ ವಾಸ್ತವದಲ್ಲಿ ಒಬ್ಬ ಕನಸುಗಾರನಾಗಿದ್ದ. ತನ್ನ ಕಾಲಮಾನಕ್ಕಿಂತಲೂ ಹೆಚ್ಚು ಮುಂದುವರಿದ ನಿರ್ಧಾರಗಳನ್ನ ಆತ ತೆಗೆದುಕೊಳ್ಳುತ್ತಿದ್ದ. ಹೀಗಿದ್ದರೂ ಆತನನ್ನ ಹುಚ್ಚು ದೊರೆ ಎಂದು ಕರೆಯಲಾಗುತ್ತದೆ. ಇದಕ್ಕೆ ಕಾರಣ ಮೊಹಮ್ಮದ್ ಬಿನ್ ತೊಗಲಕ್ ತೆಗೆದುಕೊಂಡ ಕೆಲವು ನಿರ್ಧಾರಗಳು. ದೆಹಲಿ ಸುಲ್ತಾನನ ಪದವಿ ಸಿಗುತ್ತಿದ್ದಂತೆ ಮೊಹಮ್ಮದ್ ಬಿನ್ ತೊಗಲಕ್ಕನಿಗೆ ತನ್ನ ಸಾಮ್ರಾಜ್ಯದ ಗಡಿಯನ್ನ ವಿಸ್ತರಿಸುವ ಅತೀವ ಬಯಕೆ ಉಂಟಾಗಿತ್ತು. ಹೀಗಾಗಿ ಆತ ಅನೇಕ ಪ್ರದೇಶಗಳ ಮೇಲೆ ದಾಳಿ ಮಾಡಿದ. ವಾರಂಗಲ್, ಮದುರೈ, ಕರ್ನಾಟಕದ ಕೆಲವು ಪ್ರದೇಶಗಳು ಸೇರಿದಂತೆ ಭಾರತದ ಬಹುತೇಕ ಪ್ರದೇಶ ಅವನ ವಶವಾಗಿತ್ತು. ಈ ಗೆಲುವಿನ ಅಮಲಿನಲ್ಲಿಯೇ ತುಘಲಕ್ ಮಧ್ಯ ಏಷ್ಯಾ, ಟಿಬೆಟ್, ಚೀನಾ ಮೊದಲಾದ ದೇಶಗಳ ಮೇಲೆ ದಾಳಿ ಮಾಡುವ ಯೋಜನೆ ರೂಪಿಸಿ ಕೈಸುಟ್ಟುಕೊಂಡ. ಗಡಿ ವಿಸ್ತರಣೆಯಾಗುತ್ತಿದ್ದಂತೆ ಸೈನಿಕರ ಖರ್ಚು ವೆಚ್ಚ ಕೂಡ ಜಾಸ್ತಿಯಾಯಿತು. ಈ ಹೊರೆಯನ್ನ ಕಡಿಮೆ ಮಾಡುವುದಕ್ಕಾಗಿ 1326ರಲ್ಲಿ ತುಘಲಕ್ ಗಂಗಾ, ಯಮುನಾ, ದೋಆಬ್ ಪ್ರದೇಶದಲ್ಲಿ ತೆರಿಗೆಯನ್ನ ಏಕಾಏಕಿ ಏರಿಸಿಬಿಟ್ಟ. ಆತನ ದುರಾದೃಷ್ಟಕ್ಕೆ ಆ ಸಮಯದಲ್ಲಿ ಗಂಗಾ, ಯಮುನಾ, ದೋಆಬ್ ಪ್ರದೇಶದಲ್ಲಿ ಬರಗಾಲದ ಸನ್ನಿವೇಶವಿತ್ತು. ಇದನ್ನ ಲೆಕ್ಕಿಸದೆ ತುಘಲಕ್ನ ಅಧಿಕಾರಿಗಳು ಜನರಿಂದ ಹಣವನ್ನ ವಸೂಲಿ ಮಾಡಿದರು. ಕಂದಾಯ ಕೊಡದ ರೈತರನ್ನ ಅತ್ಯಂತ ಕ್ರೂರವಾಗಿ ಶಿಕ್ಷಿಸಲಾಯಿತು. ಬೇರೆ ದಾರಿ ಕಾಣದೆ ಜನ ತಮ್ಮ ತಮ್ಮ ವೃತ್ತಿಗಳನ್ನ ತೊರೆದು ವಲಸೆ ಹೋಗತೊಡಗಿದರು. ಕೆಲವರು ದರೋಡೆ, ಕಳ್ಳತನದ ಮಾರ್ಗ ಹಿಡಿದರು. ಇದರಿಂದಾಗಿ ರೈತರ ಜಮೀನು ಪಾಳು ಬಿದ್ದಿತು. ಈ ಕಳ್ಳತನ, ದರೋಡೆಗಳನ್ನ ತಡೆಯುವುದಕ್ಕಾಗಿ ಸುಲ್ತಾನ ಮತ್ತೆ ದುಡ್ಡನ್ನ ಖರ್ಚು ಮಾಡಬೇಕಾಯಿತು. ಶತ್ರುಭಯ ಮತ್ತು ಸಾಮ್ರಾಜ್ಯ ವಿಸ್ತರಣೆಯ ಆಸೆಯಿಂದ ಸುಮಾರು 3 ಲಕ್ಷಕ್ಕೂ ಅಧಿಕ ಸೈನಿಕರನ್ನ ಒಳಗೊಂಡ ಸೇನೆಯನ್ನ ಹೊಂದಿದ್ದ ಸುಲ್ತಾನ ಕೆಲವು ವರ್ಷಗಳ ನಂತರ ಅಷ್ಟು ದೊಡ್ಡ ಸೇನೆಯನ್ನ ಸಾಕಲಾರದೆ ಹಲವು ಸೈನಿಕರನ್ನ 1329ರಲ್ಲಿ ಕೆಲಸದಿಂದ ತೆಗೆದುಹಾಕಿದ. ಮೊಹಮ್ಮದ್ ಬಿನ್ ತೊಗಲಕ್ಕನ ಆಡಳಿತದ ಅವಧಿಯಲ್ಲಿ ತೆಗೆದುಕೊಂಡ ಅತ್ಯುತ್ತಮ ಹಾಗೂ ಅತಿ ಕೆಟ್ಟ ನಿರ್ಧಾರವೆಂದರೆ ತನ್ನ ರಾಜಧಾನಿಯನ್ನ ದೆಹಲಿಯಿಂದ ದೇವಗಿರಿಗೆ ವರ್ಗಾಯಿಸಿದ್ದು. ದೆಹಲಿ ಸುಲ್ತಾನನಾಗುವ ಮೊದಲು ಮೊಹಮ್ಮದ್ ಬಿನ್ ತೊಗಲಕ್ ದೇವಗಿರಿಯಲ್ಲಿ ಹಲವು ವರ್ಷಗಳ ಕಾಲ ನೆಲೆಸಿದ್ದ. ಆತನಿಗೆ ದೇವಗಿರಿಯ ಬಗ್ಗೆ ಚೆನ್ನಾಗಿ ತಿಳಿದಿತ್ತು. ದೇವಗಿರಿ ಸಾಮ್ರಾಜ್ಯದ ಮಧ್ಯಭಾಗದಲ್ಲಿ ಇದ್ದಿದ್ದರಿಂದ ರಾಜಧಾನಿ ಕೇಂದ್ರಕ್ಕೆ ಹೇಳಿ ಮಾಡಿಸಿದ ಜಾಗವಾಗಿತ್ತು. ಇಲ್ಲಿಂದ ಸಾಮ್ರಾಜ್ಯದ ದಶದಿಕ್ಕುಗಳ ಮೇಲೆ ಸಮರ್ಥವಾಗಿ ಹಿಡಿತ ಸಾಧಿಸಬಹುದೆಂದು ಸುಲ್ತಾನ ಗ್ರಹಿಸಿದ್ದ. ಇದಲ್ಲದೆ ದೆಹಲಿ ಸಾಮ್ರಾಜ್ಯದ ಗಡಿಗೆ ಹತ್ತಿರವಿದ್ದುದರಿಂದ ಮಂಗೋಲರ ದಾಳಿಯ ಭಯ ಸುಲ್ತಾನನಿಗಿತ್ತು. ಆಡಳಿತ ಮತ್ತು ರಕ್ಷಣೆಯ ದೃಷ್ಟಿಯಿಂದ ರಾಜಧಾನಿಯ ವರ್ಗಾವಣೆಯ ನಿರ್ಧಾರ ಉತ್ತಮವಾಗಿತ್ತು. ಆದರೆ ಈ ನಿರ್ಧಾರದ ಅನುಷ್ಠಾನ ಮಾತ್ರ ಭೀಕರವಾಗಿತ್ತು. ದೇವಗಿರಿಯನ್ನ ದೌಲತಾಬಾದ್ ಎಂದು ಹೆಸರು ಬದಲಾಯಿಸಿ ಅಲ್ಲಿ ಆಡಳಿತಕ್ಕೆ ಬೇಕಾಗುವ ಎಲ್ಲ ವ್ಯವಸ್ಥೆಗಳನ್ನ ಮಾಡಲಾಯಿತು. ಅಪಾರ ಪ್ರಮಾಣದಲ್ಲಿ ಹಣವನ್ನ ಇದಕ್ಕಾಗಿ ಖರ್ಚು ಮಾಡಲಾಯಿತು. ಕಡೆಗೆ ಒಂದು ದಿನ ಮೊಹಮ್ಮದ್ ಬಿನ್ ತೊಗಲಕ್ ದೆಹಲಿಯ ಜನರಿಗೆ ದೇವಗಿರಿಗೆ ಹೋಗುವಂತೆ ಕಟ್ಟಾಜ್ಞೆ ಹೊರಡಿಸಿದ. ದೆಹಲಿಯ ಜನರು ಸುಲ್ತಾನನ ಆಜ್ಞೆಯನ್ನ ಧಿಕ್ಕರಿಸಲಾರದೆ ತಮ್ಮ ಹುಟ್ಟೂರನ್ನ ಬಿಟ್ಟು ಸಾವಿರಾರು ಕಿಲೋಮೀಟರ್ ದೂರದಲ್ಲಿದ್ದ ದೇವಗಿರಿಗೆ ಪ್ರಯಾಣ ಬೆಳೆಸಿದರು. ದೆಹಲಿಗೆ ಭೇಟಿ ನೀಡಿದ್ದ ಬರಾನಿ ಹೇಳಿರುವಂತೆ ದೆಹಲಿ ತನ್ನ ಗತವೈಭವ ಕಳೆದುಕೊಂಡು ಸ್ಮಶಾನದಂತಾಗಿತ್ತು. ಮನುಷ್ಯರಿರಲಿ, ಕೊನೆಯ ಪಕ್ಷ ಒಂದು ನಾಯಿ ಮತ್ತು ಬೆಕ್ಕಿನ ಮರಿ ಕೂಡ ದೆಹಲಿಯಲ್ಲಿ ನೋಡಲು ಸಿಗುತ್ತಿರಲಿಲ್ಲ.
ಇತ್ತ ದೇವಗಿರಿ ಕಡೆ ಪ್ರಯಾಣ ಬೆಳೆಸಿದ್ದ ಜನರು ಮಾರ್ಗ ಮಧ್ಯದಲ್ಲಿ ದರೋಡೆಕೋರರ ದಾಳಿ ಎದುರಿಸಬೇಕಾಯಿತು. ಬದುಕುಳಿದವರು ದೇವಗಿರಿ ಸೇರಿ ಹೊಸ ಬದುಕು ಆರಂಭಿಸಿದರು. ಆದರೆ ಗಾಯದ ಮೇಲೆ ಬರೆ ಎಳೆಯುವಂತೆ ಸುಲ್ತಾನ 1335ರಲ್ಲಿ ಮತ್ತೊಂದು ಎಡಬಿಡಂಗಿ ನಿರ್ಧಾರ ಮಾಡಿದ್ದ. ದಕ್ಷಿಣ ಭಾರತದ ಕೆಲವು ಭಾಗಗಳಲ್ಲಿ ದಂಗೆ ಶುರುವಾಯಿತು. ಈ ದಂಗೆಯನ್ನ ಹತ್ತಿಕ್ಕುವಷ್ಟರಲ್ಲಿ ಬಂಗಾಳದಲ್ಲಿ ದಂಗೆ ಶುರುವಾಯಿತು. ಜೊತೆಗೆ ದೇವಗಿರಿಯಲ್ಲಿ ತೀವ್ರ ಅನಾರೋಗ್ಯಕ್ಕೆ ಒಳಗಾದ ಸುಲ್ತಾನ ದಿಢೀರನೆ ತನ್ನ ರಾಜಧಾನಿಯನ್ನ ಪುನಃ ದೆಹಲಿಗೆ ವರ್ಗಾಯಿಸುವ ನಿರ್ಧಾರ ಮಾಡಿದ. ಮತ್ತೊಮ್ಮೆ ದೇವಗಿರಿಯಿಂದ ದೆಹಲಿಗೆ ಜನರು ಪ್ರಯಾಣ ಮಾಡಬೇಕಾಯಿತು. ಈ ಬಾರಿ ಪ್ರಯಾಣದಲ್ಲಿ ಹಲವು ಮಂದಿ ಮರಣವನ್ನಪ್ಪಿ ಅಳಿದುಳಿದವರು ಮಾತ್ರ ದೆಹಲಿ ತಲುಪಿದರು. ಕೇವಲ ತನ್ನ ಆಸ್ಥಾನವನ್ನ ಮತ್ತು ಕಚೇರಿಗಳನ್ನ ಸ್ಥಳಾಂತರಿಸದೆ ಇಡೀ ನಗರವನ್ನೇ ಸ್ಥಳಾಂತರಿಸಿದ್ದು ಮುಳುವಾಯಿತು. ಇಲ್ಲದಿದ್ದಲ್ಲಿ ದೇವಗಿರಿ ದೆಹಲಿಗಿಂತ ಉತ್ತಮ ರಾಜಧಾನಿಯಾಗಿರುತ್ತಿತ್ತು ಎಂದು ಇತಿಹಾಸಕಾರರು ಅಭಿಪ್ರಾಯಪಟ್ಟಿದ್ದಾರೆ. ಮೊಹಮ್ಮದ್ ಬಿನ್ ತೊಗಲಕ್ನ ಮತ್ತೊಂದು ತಿಳಿಗೇಡಿ ನಿರ್ಧಾರ ಎಂದರೆ ಆತನ ನಾಣ್ಯ ಸುಧಾರಣಾ ಪದ್ಧತಿ. 1329-30ರ ವೇಳೆಗೆ ರಾಜಭಂಡಾರ ಖಾಲಿಯಾಗುತ್ತಾ ಹೋಗಿತ್ತು. ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳ ಬದಲಾಗಿ ತಾಮ್ರದ ನಾಣ್ಯಗಳನ್ನ ಬಳಸುವಂತೆ ಸುಲ್ತಾನ ಆಜ್ಞೆ ಹೊರಡಿಸಿದ. ಈ ನಾಣ್ಯಗಳು ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳ ಮೌಲ್ಯಕ್ಕೆ ಸಮ ಎಂದು ಸಾರಲಾಯಿತು. ಕೇವಲ ರಾಜ ಮಾತ್ರವಲ್ಲದೆ ಖಾಸಗಿಯವರು ನಾಣ್ಯಗಳನ್ನ ಟಂಕಿಸುವ ಹಕ್ಕನ್ನ ಹೊಂದಿದ್ದರು. ಈ ನಿರ್ಧಾರದಿಂದಾಗಿ ಹಲವು ಜನ ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳನ್ನ ಮುಚ್ಚಿಟ್ಟು ತಾವೇ ತಾಮ್ರದ ನಾಣ್ಯಗಳನ್ನ ಟಂಕಿಸಿ ಚಲಾವಣೆ ಮಾಡತೊಡಗಿದರು. ವಿಚಿತ್ರವೆಂದರೆ ಈ ನಾಣ್ಯಗಳಿಗೆ ರಾಜಮುದ್ರೆಯ ಅಗತ್ಯವೇ ಇರಲಿಲ್ಲ. ಹೀಗಾಗಿ ಅಸಲಿಗಿಂತ ನಕಲಿ ತಾಮ್ರದ ನಾಣ್ಯಗಳ ಚಲಾವಣೆ ಜಾಸ್ತಿಯಾಯಿತು. ದಿನೇ ದಿನೇ ರಾಜಭಂಡಾರದಲ್ಲಿ ತಾಮ್ರದ ನಾಣ್ಯಗಳ ಸಂಖ್ಯೆ ಜಾಸ್ತಿಯಾಗಿದ್ದರಿಂದ ಮೊಹಮ್ಮದ್ ಬಿನ್ ತೊಗಲಕ್ಗೆ ತಾಮ್ರದ ನಾಣ್ಯಗಳ ಸಮಸ್ಯೆ ಅರಿವಾಗತೊಡಗಿತು. ಇದಕ್ಕಾಗಿ ಆತ ಬರೋಬ್ಬರಿ 4 ವರ್ಷಗಳನ್ನ ತೆಗೆದುಕೊಂಡ. ತನ್ನ ತಪ್ಪನ್ನ ಅರಿತ ತೊಗಲಕ್ ತಾಮ್ರದ ನಾಣ್ಯಗಳನ್ನ ತನಗೆ ಹಿಂದಿರುಗಿಸಿ ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳನ್ನ ಪಡೆಯುವಂತೆ ಆಜ್ಞೆ ಕೊಟ್ಟ. ಈ ಬಾರಿ ಜನ ತಮ್ಮ ಬಳಿ ಇದ್ದ ನಕಲಿ ನಾಣ್ಯಗಳನ್ನ ರಾಜಭಂಡಾರಕ್ಕೆ ಸಲ್ಲಿಸಿ ಅಪ್ಪಟ ಚಿನ್ನದ ನಾಣ್ಯಗಳನ್ನ ಪಡೆದುಕೊಂಡರು. ಮೊಹಮ್ಮದ್ ಬಿನ್ ತೊಗಲಕ್ ಮತ್ತೆ ತನ್ನ ಜನರಿಂದಲೇ ಮೋಸ ಹೋದ. ಹಿಂದಿರುಗಿಸಿದ ತಾಮ್ರದ ನಾಣ್ಯಗಳು ಸುಲ್ತಾನನ ಮೂರ್ಖತನದ ಕುರುಹು ಎಂಬಂತೆ ಹಲವು ವರ್ಷಗಳ ಕಾಲ ಅರಮನೆಯ ಮುಂದೆ ಬಿದ್ದಿದ್ದವು ಎಂದು ಬರಾನಿ ತನ್ನ ಪುಸ್ತಕದಲ್ಲಿ ವಿವರಿಸಿದ್ದಾನೆ. 1351ರಲ್ಲಿ ಮೊಹಮ್ಮದ್ ಬಿನ್ ತೊಗಲಕ್ ಸಿಂಧ್ ಪ್ರಾಂತ್ಯದಲ್ಲಿ ಮರಣವನ್ನಪ್ಪಿದ. ತೊಗಲಕ್ ದೆಹಲಿಯನ್ನಾಳಿದ ಹಲವು ಸುಲ್ತಾನರಿಗಿಂತ ಬುದ್ಧಿವಂತನಾಗಿದ್ದ, ವಿದ್ವಾಂಸನಾಗಿದ್ದ. ಆತ ತೆಗೆದುಕೊಂಡ ಕೆಲವು ನಿರ್ಧಾರಗಳು ಉತ್ತಮವಾಗಿದ್ದವು. ಆದರೆ ಮುಂಗೋಪ ಹಿಂದೂ ಮುಂದು ಯೋಚಿಸದೆ ದುಡುಕಿನ ನಿರ್ಧಾರ ತೆಗೆದುಕೊಳ್ಳುವುದು, ಸಾಮಾನ್ಯ ಜ್ಞಾನದ ಕೊರತೆಯಿಂದಾಗಿ ಮೊಹಮ್ಮದ್ ಬಿನ್ ತುಘಲಕ್ ಹುಚ್ಚುದೊರೆ, ವಿಲಕ್ಷಣ ಸುಲ್ತಾನ, ನತದೃಷ್ಟವಂತ, ಈ ಯುಗದ ಆಶ್ಚರ್ಯಕರ ವ್ಯಕ್ತಿ ಎಂದೆಲ್ಲ ಕರೆಸಿಕೊಂಡ.